ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತೊಂದು ಹೊಸ ಡಿಸೈನು, ಹೊಸ ಬೀಡ್ಸನ್ನು ತೊಗೊಂಬಂದಿದ್ದೀನಿ. ಆ ಹೊಸ ಬೀಡ್ಸಿನ ಸಹಾಯದಿಂದ ಹೊಸ ಡಿಸೈನನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದೆ ಹೊಸ ಬೀಡ್ಸಸ್ಸು ಕ್ಯೂಬ್ ಟೈಪಲ್ಲಿ. ಈ ಬೀಡ್ಸನ್ನು ಯೂಸ್ ಮಾಡಿ ಸೆಮಿ ಬ್ರೈಡಲ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 11 ನಂಬರ್ ಕ್ರೋಶವನ್ನು ತೊಗೊಂಡಿದ್ದೀನಿ, 10 ಆಗುತ್ತೆ. ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ನಾನು 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ಫಸ್ಟ್ ನೀವು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಹೋಗಿ ದಾರ ಹೇಳೋದು ತಂದು ಲಾಕ್ ಮಾಡಿ, ಮತ್ತೆ ಇನ್ನೊಂದು ದಾರ ಹೇಳೋದು ತಂದು ಎರಡರಲ್ಲಿ ಒಂದು ಇದನ್ನು ಮಾಡಿಕೊಂಡು ಈ ರೀತಿ ಲಾಕ್ ಮಾಡ್ಕೊಬೇಕು. ಆದಮೇಲೆ 4 ಚೈನನ್ನು ಹಾಕೊಳ್ಳಿ. 1 2 3 4. ಬೇಸ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡು ಮಾಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ನಂತರ 3 ಚೈನ್ ಹಾಕ್ಕೊಳ್ಳಿ. 1 2 3. ಡೈರೆಕ್ಟ್ 3 ಚೈನ್ ಹಾಕ್ಕೊಳ್ಳಿ, ಮತ್ತೆ ಲಾಕ್ ಮಾಡಿ, ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 1 2 3. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈಗ 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಒಳಗಡೆ ಲಾಕ್ ಮಾಡಿ. ಯು ಶೇಪ್ ಬರಬೇಕು, ಆರ್ಚ್ಗೋಸ್ಕರ ಇದು ಈ ಬೇಸು, ಹಾಗಾಗಿ ಯು ಶೇಪ್ ಬರಬೇಕು, ಹಾಗಾಗಿ ಸ್ವಲ್ಪ ಒಳಗಡೆ ಲಾಕ್ ಮಾಡಿ. 3 ಚೈನ್. ನೆಕ್ಸ್ಟ್ 1 2 3 ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಿ, ಮತ್ತು 3 ಚೈನ್. 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 ಹಾಕೊಬೋದು. ಅದು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ, ಒಂಥರ ತುಂಬ ಲಾಂಗ್ ಆಗಿಬಿಡುತ್ತೆ ನೀವು ಕುಚ್ಚು ಕಟ್ಟಿದಾಗ, ಹಾಗಾಗಿ ನಾನು 4 ಚೈನನ್ನು ಹಾಕ್ಕೊತೀನಿ. 4 ಚೈನ್ 3 3 2 ಟೈಮ್ 5 ಚೈನ್ 3 3 2 ಟೈಮ್ 4 ಚೈನ್. ಇದೇ ರೀತಿ ಬೇಸ್ ಚೈನನ್ನು ನೀವು ಹಾಕ್ಕೋಬೇಕು. ಇದರಲ್ಲಿ ಬಂದು ನೀವು ಸೆಮಿ ಬ್ರೈಡಲ್ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೀಡ್ಸ್ಗಳನ್ನು ಆ್ಯಡ್ ಮಾಡಿ. ಎಲ್ಲೆಲ್ಲಿ ಯಾವ್ಯಾವ ಡಿಸೈನ್ಗೆ ಹಾಕಬೇಕು ಆ ಥರ. ಕೆಲವರು ಕೇಳ್ತಾರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ 2 ರೀತಿ ಬೀಡ್ಸ್ಗಳನ್ನು ಆ್ಯಡ್ ಮಾಡಿ, 2 ಅಥವಾ 3 ಬೀಡ್ಸ್ಗಳನ್ನು ಆ್ಯಡ್ ಮಾಡಿ ಗ್ರ್ಯಾಂಡಾಗಿ ಬೇಕು ಅಂತ ಕೇಳೋರಿಗೆ ಇದು ಹೇಳಿ ಮಾಡಿಸಿದಂತಹ ಡಿಸೈನು. ಮತ್ತು ಕೆಲವ್ರಿಗೆ ಹಾರ್ಚು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಹಾರ್ಚ್ ನೀಟಾಗಿ ಸರ್ಕಲ್ ಟೈಪಲ್ಲಿ ಬರೋದಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳನ್ನ ನಾವು ಮಾಡಿಬಿಡ್ತೀವಿ, ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ, ನೆಗ್ಲೆಕ್ಟ್ ಮಾಡೋದ್ರಿಂದ ಆ ವಿಷಯದಲ್ಲೇ ಆ ಥರ ಆಗುತ್ತೆ, ಇನ್ನೇನಿಲ್ಲ. ನಾವು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ನಿಮಗೆ, ಅವುಗಳನ್ನು ಫಾಲೋ ಮಾಡಿ. ಈ ರೀತಿ 4 ಚೈನ್. ಈಗ ನಾವು ಈ ಬೇಸದು ಸುಕ್ಕು ಬರಬಾರ್ದದ್ದು ಅಂತ, ಸುಕ್ಕು ಬಂದುಬಿಡುತ್ತೆ, ಅದಕ್ಕೂ ಏನು ಅಂತ ಹೇಳ್ಕೊಡ್ತೀನಿ ನಿಮಗೆ. ನಾವು ಹಾಕ್ಕೊಂಡಾಗ ಈ ಥರ ಬೇಸ್ ಲೈನ್ ಸುಕ್ಕು ಬರಬಾರ್ದು. ಕ್ಲಾತಸ್ ಆಗಲಿ ಏನಾಗಲಿ ಈ ಥರ ಚೈನ್ ಹಾಕ್ಕೊಳ್ತೀವಿ. ಹಾಕ್ಕೊಂಡಾಗ ಏನಾಗ್ತೀವಿ, ನಾವು ಇಲ್ಲಿ ಲಾಕ್ ಮಾಡಬೇಕಾದ್ರೆ ಈ ಲಾಕ್ ಮಾಡಿ ಸ್ವಲ್ಪ ಒಂಚೂರು ಮೀಡಿಯಮ್, ಸ್ವಲ್ಪ ಫ್ರೀಯಾಗಿ ಅದು ದಾರ ಓಡಾಡಬೇಕು, ಆ ರೀತಿ ಲಾಕ್ ಮಾಡಬೇಕು. ಇಲ್ಲಿ ನಾವು ಎಳೆದು ಟೈಟಾಗಿ ಲಾಕ್ ಮಾಡೋದು, ಮತ್ತು ಪಾಯಿಂಟ್ ಅದು ಎಲ್ಲಿಗೆ ಬರುತ್ತೆ ಚೈನು ಅದೇ ಪಾಯಿಂಟ್ ಲಾಕ್ ಮಾಡಬೇಕು. ಸ್ವಲ್ಪ ಒಳಗಡೆ ಹಾಕಿದ್ರೂ ಮೇಲ್ಗಡೆ ಈ ಕಡೆ ಮಾಡೋ ಡಿಸೈನ್ ಹಾಳಾಗುತ್ತೆ, ಮುಂದೆ ಮಾಡಿದ್ರೆ ಒಳಗಡೆ ಇರೋ ಬಟ್ಟೆ ಹಾಳಾಗುತ್ತೆ, ಸುಕ್ಕಾಗುತ್ತೆ. ಹಾಗಾಗಿ ಪಾಯಿಂಟ್ಗೆ ಮಾಡಿ ಸ್ವಲ್ಪ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಓಡಾಡೋ ಥರ ನೀವು
ಆ ಒಂದು ಚೈನನ್ನು ಹಾಕ್ಕೊಬೇಕು. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಜಸ್ಟ್ ಹಿಂಗೆ ಹಾಕಿ ಜಸ್ಟ್ ಸ್ವಲ್ಪ ನೋಡಿ ಈ ಕ್ಲಾತ್ ಇದೆಯಲ್ಲ ಸ್ವಲ್ಪ ಇಷ್ಟಿಷ್ಟು ಓಡಾಡೋ ಥರ ಹಾಕ್ಕೊಂಡು ಈ ರೀತಿ ಹಿಂಗೆ ತೊಗೊಂಡಾಗ ಅಲ್ಲಿ ಸ್ವಲ್ಪ ಅದು ಎಳೆದ್ರೂ ಸಹ ಅದು ಮೇಂಟೈನ್ ಮಾಡ್ಕೊಳ್ಳುತ್ತೆ. ನೀವು ತುಂಬ ಟೈಟಾಗಿ ಹಾಕ್ಬಿಟ್ರೆ ಅದೇ ಇಲ್ಲಿ ಸ್ಪೇಸ್ ಇರೋದಿಲ್ಲ, ಆಗ ಅದು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀವು ಲಾಕ್ ಮಾಡಬೇಕಾದ್ರೂ ಸಹ ಕಂಪ್ಲೀಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಮಾತ್ರ ಒಳಗಡೆ ಲಾಕ್ ಮಾಡಬೇಕು. ಇದು ಆರ್ಚ್ಗೆ ಈ ರೀತಿ ಲಾಕ್ ಮಾಡಬೇಕಾದ್ರೂ ನೀವು ನೀಟಾಗಿ ನೋಡ್ಕೊಂಡು ಲಾಕ್ ಮಾಡಿಕೊಂಡಾಗ ಆ ರೀತಿ ಬಟ್ಟೆಗಳು ಸುಕ್ಕು ಬರೋದಿಲ್ಲ. 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಇದೇ ನಾವು ಬಿಗಿನರ್ಸು ಮಾಡೋ ಒಂದು ಸ್ವಲ್ಪ ಕೆಲವೊಂದು ತಪ್ಪುಗಳು ಪುಟ್ಟ ತಪ್ಪುಗಳಿರುತ್ತೆ, ಸರಿ ಮಾಡಿಕೊಂಡ್ರೆ ಸರೋಗುತ್ತೆ. ಮತ್ತು 4 ಚೈನ್ ಹಾಕ್ಕೊಳ್ಳಿ. 1 2 3 4 ಲಾಕ್. ಲಾಸ್ಟಲ್ಲಿ ಫಸ್ಟಲ್ಲಿ 2 ಟೈಮ್ ಸಿಂಗಲ್ ಕ್ರೋಶೆಟ್ನ ಮಾಡಿ ಲಾಕ್ ಮಾಡಿ, ಬಿಚ್ಚೋಗ್ಬಿಡುತ್ತವೆ ಸ್ಯಾರೀಸದು ಕ್ರೋಶದ್ದು ನಾವು ಹಾಕಿರೋದು. ಕಸ್ಟಮರಿಂದ ಕಂಪ್ಲೇಂಟ್ಸ್ ಬರಬಾರ್ದು. ಈ ರೀತಿ ಲಾಕ್ ಮಾಡಿಬಿಟ್ಟು ದಾರ ನಮ್ಮ ಕಡೆ ಹೇಳ್ತಂದರೆ ಟೈಟ್ ಆಗಿಬಿಡುತ್ತೆ. ಆವಾಗಿಲ್ಲ ಮತ್ತೆ ಇದನ್ನು ಗಂಟು ಹಾಕಿ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಬೇಸ್ ಈ ರೀತಿ ಬಂದಿದೆ. ನಮ್ಮದು ಆರ್ಚ್ ಬಂದು ಇಲ್ಲಿ ಬರುತ್ತೆ. 4 ಚೈನ್ 3 ಚೈನ್ 2 ಟೈಮ್ 5 ಚೈನ್ 3 ಚೈನ್ 3 ಚೈನ್ 4 ಚೈನ್ 3 ಚೈನ್ 3 ಚೈನ್ 5 ಚೈನ್ 3 ಚೈನ್ 3 ಚೈನ್ 4 ಚೈನ್ 3 ಚೈನ್ 3 ಚೈನ್ 5 ಚೈನ್ 3 ಚೈನ್ 3 ಚೈನ್ 4 ಚೈನ್. ಈ ಬೇಸಲ್ಲಿ ಈ ರೀತಿ ಬಂದಿದೆ ನೋಡಿ ಹೀಗೆ. ಮತ್ತು ಯಾವುದೇ ರೀತಿ ಸುಕ್ಕು ಬಂದಿಲ್ಲ, ಕರೆಕ್ಟಾಗಿ ಒಂದೇ ಮೆಜರ್ಮೆಂಟಲ್ಲಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ನಾನು ಲಾಕ್ ನಿಮಗೆ ಐಡಿಯಾಸ್ ಹೇಳ್ಕೊಟ್ನಲ್ಲ ಆ ರೀತಿ ಹಾಕ್ಕೊಂಡಾಗ ಯಾವುದೇ ರೀತಿ ಸುಕ್ಕು ಬರೋದಿಲ್ಲ. ಆಯಿತಾ? ಮತ್ತು ಲಾಸ್ಟಲ್ಲಿ ನಾವು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ದಾರ ಬಂತು ಅಂದರೆ ಈ ರೀತಿ ಬೆರಳು ಸಹಾಯದಿಂದ ಹಿಂದೆ ಸೇರಿಸ್ಕೊಂಬಿಡಿ. ಮತ್ತು ಒಂದು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಒಳಗಡೆ ಹೋಗಿ ಮತ್ತು 3 ಚೈನ್ ಹಾಕ್ಕೊಳ್ಳಿ. 1 2 3 ಸಾರಿ 4 ಲಾಕ್ ಎಲ್ಲಿದೆ ಲಾಕ್ ಮಾಡಿರ್ತೀವಿ ನಾವು ಬೇಸ್ ಲೈನಲ್ಲಿ, ಅದೇ ಲಾಕಿಗೆ ಹೋಗಿ ಲಾಕ್ ಮಾಡಿ. ಇಲ್ಲೂ ಸಹ ಅದೇ ಟ್ರಿಕ್ಸ್ನೇ ಯೂಸ್ ಮಾಡಿ. ನೆಕ್ಸ್ಟ್ ಏನು ಬರ್ತಾ ಏನು ಯೂಸ್ ಮಾಡಬೇಕಂತದ್ದೇನಿಲ್ಲ, ಬೇಸ್ ಲೈನ್ ಮಾತ್ರ ಯೂಸ್ ಮಾಡಬೇಕು. ಫಸ್ಟ್ ನೀವು ಸ್ವಲ್ಪ ಲೂಸಾಗಿ ಮಾಡುವಂಥದ್ದು, ತುಂಬ ಟೈಟ್ ಮಾಡೋದು ಬೇಡ. ಇದಾದಮೇಲೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ ಲಾಕ್ ಆದಮೇಲೆ 2 ಟೈಮ್ ತ್ರಿಬಲ್ ಕ್ರೋಶೆಟ್ ಮಾಡ್ಕೊಬೇಕಾಗುತ್ತೆ. 2 ಟೈಮು ದಾರವನ್ನು ಸುತ್ತಕೊಂಡು ಈ ರೀತಿ ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ಈ ರೀತಿ ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊಬೇಕು. ಕ್ರೋಶ ಮೇಲೆ 2 ಸಲ ದಾರ ತಗೊಳ್ಳಿ, ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ದಾರ ಹೇಳ್ತಂದ್ರೆ ಎರಡರಲ್ಲೊಂದು ಮತ್ತು ಆರ್ಚಲ್ಲಿ 2 ಸಲ ದಾರ ಸುತ್ತಕೊಂಡು ಆರ್ಚ್ ಒಳಗಡೆ ಹೋಗಿ ದಾರ ಹೇಳುತ್ತಂದರೆ 4 ದಾರ ಆಗುತ್ತೆ. ಎರಡರಲ್ಲೊಂದು ಮಾಡಿದ್ರೆ ತ್ರಿಬಲ್ ಕ್ರೋಶೆಟ್ ಆಗುತ್ತೆ. ಫಸ್ಟು ನೀವು ಒಬ್ಬೊಬ್ರದ್ದು ಒಂದೊಂದು ಥರ ಮೆಜರ್ಮೆಂಟ್ ಇರೋದ್ರಿಂದ ನಾವು ಚೈನ್ ಹಾಕೋ ಮೆಜರ್ಮೆಂಟು ಈ ಒಂದು 5 ಚೈನ್ ಒಳಗಡೆ ಎಷ್ಟು ತ್ರಿಬಲ್ ಕ್ರೋಶೆಟ್ ಹಿಡಿಯುತ್ತೆ ಅಂತ ಫಸ್ಟ್ ಆರ್ಚಲ್ಲಿ ತಿಳ್ಕೊಳ್ಳಿ. ಅಷ್ಟನ್ನೇ ಫುಲ್ ಸ್ಯಾರಿ ಪೂರ್ತಿ ನೀವು ಎಲ್ಲೆಲ್ಲಿ ಆರ್ಚ್ ಹಾಕ್ತೀರಿ ಅಲ್ಲೆಲ್ಲ ಕಂಟಿನ್ಯೂ ಮಾಡಿ. ಆ ಒಂದೇ ಮೆಜರ್ಮೆಂಟಲ್ಲಿ ಡಿಸೈನ್ ಬರುತ್ತೆ. ಈ ರೀತಿ ಎರಡರಲ್ಲೊಂದು
ಮತ್ತು ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು. ಒಂದೇ ರೀತಿ ಅಳತೆ ಮೆಜರ್ಮೆಂಟು ಆರ್ಚ್ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಅದನ್ನು ಫಾಲೋ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಆಮೇಲೆ ಒಂದು ಸ್ಪೇಸು ಒಂದು ಮಿಸ್ ಆಗಬಾರ್ದು, ಎಲ್ಲ ತ್ರಿಬಲ್ ಕ್ರೋಶೆಟ್ಟೇ ಆಗಬೇಕು. ಒಂದು ಏನಾದರೂ ಡಬಲ್ ಕ್ರೋಶೆಟ್ ಮಾಡ್ತು ಅಂತಂದರೆ ಅದು ಡಿಸೈನೇ ಹಾಳಾಗುತ್ತೆ. ಮತ್ತು ಈ ರೀತಿ ತಳ್ಕೊಳ್ಳಿ. ಮತ್ತು ನೀವು ಈ ಥರ ತಗೊಂಡಾಗ ಈ ಹೇಳ್ಕೊಳ್ಳೋದೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫಸ್ಟು ಕಂಬ ಹಾಕ್ಬೇಕಾದ್ರೆ ಯಾವ ಲೆಂತಲ್ಲಿ ಹೇಳ್ಕೊಂಡಿದ್ರಿ ಅದೇ ಲೆಂತಲ್ಲಿ ಎಲ್ಲ ಕಂಬಗಳನ್ನು ನೀವು ಹೇಳ್ಕೊಬೇಕಾಗುತ್ತೆ. ಆಗ ಪರ್ಫೆಕ್ಟ್ ಆರ್ಚ್ ಬರುತ್ತೆ ನಿಮಗೆ, ಯಾವುದೇ ಥರ ಮಿಸ್ ಆಗೋದಿಲ್ಲ. ಈ ರೀತಿ ಪರ್ಫೆಕ್ಟ್ ಆರ್ಚ್ ಖಂಡಿತವಾಗ್ಲೂ ಬರುತ್ತೆ ನೋಡಿ. 1 2 3 4 5 6 7 8 9 10 11 12 13. ಇನ್ನೂ ಒಂದು ಕಂಬ ಇಡಿಸ್ಬೋದು. ನೋಡಿ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ 1 2 3 ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ನೆಕ್ಸ್ಟ್ 1 2 3 4 ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಆರ್ಚು ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಪು ಮಾಡಿದಾಗ ಇನ್ನೂ ಗೊತ್ತಾಗುತ್ತೆ ನಿಮಗೆ. ಇದು ಪುಟ್ಟ ಆರ್ಚು 13 ಕಂಬಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಎಲ್ಲೋ ಒಂದು ಚಿಕ್ಕದು ಒಂದು ದೊಡ್ಡದಾಗಿಲ್ಲ, ಕರೆಕ್ಟ್ ಆರ್ಚು ಕರೆಕ್ಟಾಗಿದೆ ನೋಡಿ. ನಾನು ಹೇಳೋ ಟಿಪ್ಸ್ಗಳನ್ನ ಯೂಸ್ ಮಾಡಿ ಕರೆಕ್ಟಾಗಿ ಬರುತ್ತೆ. 1 2 3 ಮತ್ತು ಸೂಜಿ ಮೇಲೆ 2 ಸರಿ ದಾರವನ್ನು ಸುತ್ಕೊಳ್ಳಿ. ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು, ಎರಡರಲ್ಲೊಂದು, ಇದೇ ರೀತಿ 13 ನಾವು ಫಸ್ಟು ಇಲ್ಲಿ 13 ಆರ್ಚ್ ಹಾಕ್ಕೊಂಡಿದ್ದೀವಿ. ಸೊ ಕಂಬಗಳನ್ನು ಅಷ್ಟೇ ಕಂಬಗಳನ್ನು ಇಲ್ಲೂ ಸಹ ಹಾಕ್ಕೊಬೇಕಾಗುತ್ತೆ. ಈ ರೀತಿ ಇದೇ ರೀತಿ ಆರ್ಚನ್ನು ಫಿಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ಯಾವ ಕಲರ್ ಅದು ತೊಗೊಬೋದು, ಸ್ಯಾರಿ ಕಲರ್ ನೋಡ್ಕೊಂಡು ತೊಗೊಳ್ಳಿ. ಡಬಲ್ ಕಲರ್ ಇರೋ ಅಂಥ ಸ್ಯಾರೀಸ್ಗೆ 7 ಮಾಡಿಸಿದಂಥ ಡಿಸೈನ್ ಇದು. ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ ಇರುತ್ತೆ ನೋಡಿ, ಅದಕ್ಕೆ ಟ್ರಿಬಲ್ ಕಲರ್ಸು ಇರೋಂಥದ್ದಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನು. ಫಸ್ಟ್ ನೋಡಿ 4 ಚೈನ್ ಹಾಕ್ಕೊಬೇಕು. ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕ್ಕೊಡಿ. ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈ ರೀತಿ ಲಾಕ್ ಆದಮೇಲೆ ನಾವು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಈ ರೀತಿ ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ನೋಡಿ, ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಈ ರೀತಿ ಬೀಡ್ಸಸ್ ತೊಗೊಬೇಕು. ಕ್ಯೂಬ್ ಬೀಡ್ಸಸ್ಸು ಯಾವುದಾದ್ರೂ ತೊಗೋಬೋದು, ಬಟ್ ಇದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ನನ್ನ ಡಿಸೈನಲ್ಲಿ ನೋಡಿದಾಗ. ಹಾಗಾಗಿ ನಾನು ಪರ್ಸ್ನಲಿ ಈ ಒಂದು ಬೀಡ್ಸನ್ನು ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಬೇರೆ ಡಿಸೈನ್ ಯಾವುದಾದ್ರೂ ತೊಗೋಬೋದು, ನಿಮ್ಮ ಚಾಯ್ಸದು, ನಿಮ್ಮ ಕ್ರಿಯೇಟಿವಿಟಿ. ಆದಮೇಲೆ ಒಂದು ಸರಿ ಕ್ರೋಶ ಮೇಲೆ ದಾರವನ್ನು ಸುತ್ಕೊಳ್ಳಿ. ನಾವು ಕಂಬ ಮಾಡಿರ್ತೀವಲ್ಲ, ಆ ಕಂಬದ ನಡುವೆ ಹೋಲ್ ಇರುತ್ತಲ್ಲ ಫ್ರೆಂಡ್ಸ್, ಆ ಹೋಲ್ ಒಳಗಡೆ ಹೋಗಿ ದಾರಾನ ಎಳೆದು ತಂದು 3 ಸರಿ ದಾರ ಆಗುತ್ತೆ. 1 2 3 ಆ ಕ್ರೋಶದ ಮೇಲೆ 3 ಸರಿ ದಾರ ಆಗುತ್ತೆ. ಆ 3 ಸರಿ ದಾರ ಆದಮೇಲೆ ನೀವು ಎಲ್ಲವನ್ನು 3 ದಾರವನ್ನು ಒಂದೇ ಒಳಗಡೆ
ತರಬೇಕಾಗುತ್ತೆ, ಒಂದು ದಾರದೊಳಗಡೆ ತರಬೇಕಾಗುತ್ತೆ. ನೋಡಿ ಈ ರೀತಿ ದಾರ ಮುಂದೆ ಮಾಡಿ ದಾರ ಮುಂದೆ ಮಾಡಿದ್ಮೇಲೆ ಈ ರೀತಿ ಬೀಡ್ಸನ್ನು ಕ್ರೋಶಕ್ಕೆ ಇನ್ಸರ್ಟ್ ಮಾಡಿಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡಿ ಆದಮೇಲೆ ನೋಡಿ ಮತ್ತೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಸ್ ಇದಾಗಿದೆ. ನೆಕ್ಸ್ಟ್ ಹೋಲ್ಗೆ ಹೋಗಿ ಕಂಬದ ನಡುವೆ, ಎರಡೂ ಕಂಬದ ನಡುವೆ ಹೋಲ್ ಇರುತ್ತೆ. ಆ ಹೋಲ್ ಒಳಗಡೆ ಹೋಗಿ ದಾರಾನ ತಂದು ಮೂರರಲ್ಲೂ ಒಂದೇ ಲೂಪನ್ನು ಎಳೆದು ತರಬೇಕು. ಈ ರೀತಿ ನಾನು ಬೀಡ್ಸಸ್ ಬಂದು ಈ ಚಿಕ್ಕ ಬೀಡ್ಸಸ್ಸು 2 mm ತೊಗೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಸೈಜು 3 mm ತೊಗೊಬೋದು, ಯಾವುದಾದ್ರೂ ತೊಗೋಬೋದು. ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈ ರೀತಿ ಹೇಳ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಹೋಗಿ ದಾರಾನ ಎಳೆದು ತಂದು 3 ದಾರದಲ್ಲೂ ಸಹ ಒಂದನ್ನು ಸೇರಿಸಿ, ಆಯಿತಾ. ಮತ್ತೆ ದಾರ ಮುಂದೆ ಮಾಡಿ ಬೀಡ್ಸನ್ನು ಕ್ರೋಶಕ್ಕೆ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ದಾರಕ್ಕೆ ಇನ್ಸರ್ಟ್ ಮಾಡಿ ಈ ರೀತಿ ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ರೀತಿ ಮತ್ತೆ ಕ್ರೋಶದ ಒಳಗಡೆಯಿಂದ ತಂದು ಈ ರೀತಿ ಮೂರಲ್ಲೊಂದು ಮಾಡಿ ಇದೇ ರೀತಿ ಕ್ರೋಶ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಮಧ್ಯೆ ಇನ್ನೊಂದು ಬೀಡ್ಸನ್ನು ಸಹ ನಾನು ಆ್ಯಡ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ಈ ರೀತಿ ಸೆಂಟರ್ಗೆ ನೀವು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈ ಒಂದು ಬೀಡ್ಸ್ ಇದರಲ್ಲಿ ಅದೇ ಲುಕ್ ಕೊಡ್ತಾ ಇರೋದು. ಕ್ರೋಶದಲ್ಲಿ ಕ್ರೋಶ ವರ್ಕ್ ಬಂದು ನಾರ್ಮಲ್ ಆಗಿದೆ, ಬಟ್ ಬೀಡ್ಸ್ ವರ್ಕೆ ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇರುವಂಥದ್ದು. ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ದಾರ ಮುಂದೆ ಮಾಡಿ ಮತ್ತು ಇನ್ನೊಂದು ಈ ರೀತಿ ಕ್ಯೂಬ್ ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತು ನೆಕ್ಸ್ಟ್ ಹೋಲ್ ಇರುತ್ತಲ್ಲ ಅದರೊಳಗಡೆ ಹೋಗಿ ದಾರಾನ ಎಳೆದು ತಂದು 3 ಬೀಡ್ಸ್ ಲೂಫ್ ಒಳಗಡೆ ಒಂದು ಲೂಫನ್ನು ಎಳೆದು ತನ್ನಿ. ದಾರ ಮುಂದೆ ಮಾಡಿ ಈ ರೀತಿ ಕ್ರೋಶದ ಒಳಗಡೆ ದಾರ ಸುತ್ಕೊಳ್ಳಿ. ಮತ್ತು 3 ದಾರನ ಸೇರಿಸಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಬೀಡ್ಸು ಒಂದು ಬಂದಿರೋ ಫಿನಿಶಿಂಗು ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ನೋಡಿ ಈ ರೀತಿ ನೀಟಾಗಿ ನಾವು ಫಿನಿಶಿಂಗ್ ಕೊಟ್ಟಾಗ ಕಸ್ಟಮರು ಫಿದಾ ಆಗೋದಂತೂ ಗ್ಯಾರಂಟಿ. ಆರ್ಡರ್ ಜಾಸ್ತಿ ಬರುತ್ತೆ ನಿಮಗೆ. ಹಾಗಾಗಿ ಜಾಸ್ತಿ ಆದಷ್ಟು ನಾವು ಫಿನಿಶಿಂಗ್ ಕಡೆ ಮತ್ತು ಕ್ವಾಲಿಟಿ ಥ್ರೆಡ್ ಬಂದು ನಾನು ಬೆಲ್ಲೆ ಜಾಸ್ತಿ ತೊಗೊತೀನಿ. ಬುಲೆಟು ಬೆಲ್ಲು ಲೋಕಲ್ ಬರುತ್ತೆ ಅಂದ್ಕೊತೀನಿ. ಬುಲೆಟ್ಟು ತುಂಬ ಚೆನ್ನಾಗಿರುವಂತಹ ಕ್ವಾಲಿಟಿ ಇರುವಂಥ ಥ್ರೆಡ್ ಅದು. ಹಾಗಾಗಿ ನಾನು ಅದನ್ನೇ ರೆಫರ್ ಮಾಡ್ತೀನಿ. ನೋಡಿ ಈ ರೀತಿ
ಇಲ್ಲಿ 5 ಬೀಡ್ಸಸ್ ಆಯಿತು. ಫಸ್ಟ್ ನಾವು ರೌಂಡ್ ಬೀಡ್ಸಸ್ 5 ಬೀಡ್ಸಸ್ನ ತೊಗೊಂಡಿದ್ದೀವಿ, ಮತ್ತು ಕ್ಯೂಬನ್ನು ಆ್ಯಡ್ ಮಾಡಿದ್ದೀವಿ. ಮತ್ತು ಇವಾಗ ಕ್ಯೂಬ್ ಬೀಡ್ಸ್ನ ಆ್ಯಡ್ ಮಾಡಿ 3 ಚೈನ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಲಾಕ್ ಮಾಡಿ, ಮತ್ತು ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಮತ್ತೆ ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಮುದ್ದಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ಅಂತೂ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾವು ಈ ಒಂದು ಕ್ರೋಶಾ ವರ್ಕು ನಾರ್ಮಲ್ಲೇ, ಅದೇ ಹಳೆ ಡಿಸೈನೇ, ಆದರೆ ನಾವು ಹೊಸ ಬೀಡ್ಸನ್ನು ಸೇರಿಸಿರೋದ್ರಿಂದ ಈ ಒಂದು ಆರ್ಚ್ಗೆ ಒಂದು ನ್ಯೂ ಲುಕ್ಕನ್ನು ಕೊಡ್ತಾಯಿದೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ. ನ್ಯೂ ಡಿಸೈನು ಕಸ್ಟಮರ್ಗೆ ಈ ರೀತಿ ನ್ಯೂ ಡಿಸೈನನ್ನು ಮಾಡಿಕೊಟ್ಟಾಗ ನಾವು ಪ್ರತಿ ಸಾರಿನೂ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ನಾವು ಕ್ರಿಯೇಟ್ ಮಾಡಿಕೊಂಡು ಮಾಡಿದಾಗ ಅವರು ತುಂಬ ಖುಷಿಯಾಗುತ್ತೆ, ನಮಗೆ ಆರ್ಡರ್ ಜಾಸ್ತಿ ಸಿಗುತ್ತೆ. ಮತ್ತು ಯಾವಾಗಲೂ ಅಷ್ಟೇ ನಾವು ಫಿನಿಶಿಂಗ್ ಕಡೆ ಆದಷ್ಟು ಗಮನವನ್ನು ವಹಿಸಬೇಕು. ಬೀಡ್ಸ್ ಕ್ವಾಲಿಟಿಗಳ ಬಗ್ಗೆನೂ ಗಮನ ಹರಿಸ್ಬೇಕು, ಥ್ರೆಡ್ ಬಗ್ಗೆನೂ ಸಹ ನಾವು ಗಮನ ಹರಿಸ್ಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಈ ಬೀಡ್ಸ್ ಬೇಡ ಅಂದರೆ ರೌಂಡ್ ಬೀಡ್ಸಲ್ಲೇ ದಪ್ಪು ಬೀಡ್ಸನ್ನೇ ಇದೇ ಸೈಜ್ ಬೀಡ್ಸಸ್ಸು ನಾನು 5 mm ಬೀಡ್ಸಸ್ ತೊಗೊಂಡಿದ್ದೀನಿ. ಅದೇ ಸೈಜ್ ಬೀಡ್ಸಸ್ಸನ್ನು ನೀವು ಆ್ಯಡ್ ಮಾಡ್ಕೊಬೋದು. ಅವ್ರು ಕಾಣಿಸ್ತಾ ಇದೆ ನಿಮ್ಮ ಎದುರುಗಡೆ. ನೆಕ್ಸ್ಟು 4 ಚೈನನ್ನು ಹಾಕ್ಕೊಳ್ಳಿ. ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ತ್ರೀ ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕಿ ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಒಂದು ಸರಿ ಲಾಕ್ ಮಾಡಿಕೊಂಡು 3 ದಾರನೂ ಸಹ ಒಂದಲ್ಲಿ ತಗೊಂಡ್ಬನ್ನಿ, ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ. ಮತ್ತೆ ದಾರ ಸುತ್ಕೊಳ್ಳಿ ಕ್ರೋಶದ ಮೇಲೆ, ಮತ್ತು ನೆಕ್ಸ್ಟ್ ಹೋಲ್ಗೋಗಿ ದಾರ ಎಳೆದು ತಂದು ಈ ರೀತಿ ನಿಧಾನಕ್ಕೆ ದಾರ ಎಳ್ತಿರಬೇಕು. ಇದು ನೋಡಿ ಈ ಥರ ಥ್ರೆಡ್ ಬಿಟ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ನೀವು ಥ್ರೆಡ್ಡನ್ನ ಎಲ್ಲವನ್ನು ಎಳೆದು ಕ್ರೋಶದ ಒಳಗಡೆ ಹಾಕ್ಕೊಬೇಕು. ಇಲ್ಲ ಅಂತಂದರೆ ಫಿನಿಶಿಂಗ್ ಬರೋದಿಲ್ಲ, ಬಿಟ್ಕೊಂಡ್ಬಿಡುತ್ತೆ ದಾರ, ಹಾಗೆ ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಇದೇ ರೀತಿ ನೋಡಿ ಬರ್ತಾಯಿದೆ. ಕುಚ್ಚನ್ನ ನಾನು ಕಟ್ಟಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಕುಚ್ಚು ಸಹ ಕಟ್ಟಾಗಿದೆ. ನಾನು ಆಲ್ರೆಡಿ ಫಸ್ಟ್ ಮಾಡಿಟ್ಟಿದ್ದೆ, ನಿಮಗೆ ಅದು ಟ್ರಯಲ್ ತೋರಿಸ್ದೆ ಅಷ್ಟೇ. ನಾನು ಆಲ್ರೆಡಿ ಇದನ್ನು ಮಾಡಿಟ್ಟು ಕುಚ್ಚನ್ನು 137 ದಾರವನ್ನು ತೆಗೆದು ನಾನು ಮಾಡಿಟ್ಟಿದ್ದೀನಿ, ಸುತ್ತಿ ಕುಚ್ಚು ಕಟ್ಟಿದ್ದೀನಿ. ಇಲ್ಲಿ ನಿಮಗೆ ಸ್ಪೇಸಲ್ಲಿ ಇನ್ನೂ ಡಿಸೈನ್ ಮಾಡಬೇಕು ಅಂದರೆ ನೀವು ಇಲ್ಲಿ ಒಂದು ಸ್ಟೋನ್ ಚೈನನ್ನು ಪೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಿಗ್ ಬೀಡ್ಸಸ್ಸು ಬೇಡ ಅನ್ನೆಸೆಸರಿ, ಇಲ್ಲೇ ಬಿಗ್ ಬೀಡ್ಸ್ ಇರೋದ್ರಿಂದ ಬೇಡ ಅಂದ್ಕೊತೀನಿ, ಓವರ್ ಆಗುತ್ತೆ ಬೀಡ್ಸಸ್ಸು ಬೇಡ. ಇಲ್ಲೊಂದು ಸ್ಟೋನ್ ಚೈನನ್ನು ಬೇಕು ಅಂದರೆ ನೀವು ಆರ್ಚ್ ಮಧ್ಯೆ ಸ್ಪೇಸಲ್ಲಿ ಪೇಸ್ಟ್ ಮಾಡ್ಕೊಬೋದು. ನೋಡಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಇದನ್ನು ಸಾಮಾನ್ಯವಾಗಿ 3 ಕಲರ್ಸ್ ಸ್ಯಾರೀಸ್ ಬರುತ್ತಲ್ಲ, ಮೈಸೂರು ಸಿಲ್ಕ್ಗೆ ಹೇಳಿ ಮಾಡಿಸಿದಂತಹ ಡಿಸೈನು. ಬ್ರೈಡಲಾಗೂ ಸೆಮಿ ಬ್ರೈಡಲಾಗೂ ಕಾಣಿಸುತ್ತೆ, ಇಲ್ಲ ಸಿಂಪಲ್ಲಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಪ್ರೈಸ್ ಬಂದರೂ ನೀವು 550 to 600ವರೆಗೂ ಸಹ ನೀವು ಚಾರ್ಜ್ ಮಾಡ್ಕೊಬೋದು. ಈ ಒಂದು ಡಿಸೈನ್ಗೆ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ಅದನ್ನು ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾರು ನನ್ನ ಚಾನಲ್ ನೋಡಿಲ್ಲ ಅವರು ನೋಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.